ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ಚೆನ್ನಾಗಿದೆ. ಈ ಗಂಡ ಹೆಂಡತಿ ಜಗಳಾಟ, ಗುದ್ದಾಟ ಜೊತೆಗೆ ಇವರಿಬ್ಬರು ಒಂದು ಮಾತುಗಳು ಕೇಳೋಕ್ಕೆ ಚಂದ. ಇನ್ನು ಈ ಜೋಡಿ ಒಂದಾದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬಿಗ್ ಶಾಕ್ ಕೂಡ ಇದೆ. ಇವತ್ತು ಇವಳೇ ಮನಸ್ವಿನಿ ಅಂತ ಗೊತ್ತಾಗುತ್ತಾ. ಭೂಮಿ ತಲೆ ತಿರುಗಿ ಬೀಳ್ತಾಳೆ. ಭೂಮಿ ತಲೆ ತಿರುಗಿ ಬೀಳೋಕ್ಕೆ ಕಾರಣ ಏನು? ಭೂಮಿ ಪ್ರೆಗ್ನೆಂಟಾ ಅಥವಾ ಭೂಮಿನ ಏನಾದರೂ ಯಾರಾದರೂ ಭಯ ಪಡಿಸಿದ್ರ? ಏನಾಗಿರ್ಬೋದು? ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಸಂಚಿಕೆ ಆರಂಭದಲ್ಲಿ ಇಬ್ಬರು ಜಗಳ ಮಾಡ್ಕೋತಾರೆ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇನ್ನು ದೇವ ಏನಿದ್ದವಳು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದವಳೆ ಹಫ್ ಅಂತ ನಿಟ್ಟುಶ್ರಣ ಬಿಡ್ತಾಳೆ. ಏನಾಯಿತು ಮಾಮ್ ಅಂತ ಕೇಳಿದಾಗ, ಅಲ್ಲ ಕಣೋ ನೋಡು, ಅಂತೂ ಇಂತೂ ಈ ಹೆಂಗೋ ಬಚಾವಾಗಿ ನಿನ್ನ ಮದುವೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಉಷ್ ಅಂತಿರ್ತಾಳೆ. ಅಲ್ಲಿಗೆ ಮತ್ತೊಂದು ಬಂದು ಒಕ್ಕರ್ಸ್ಕೊತಾಳೆ. ಅಲ್ಲಿಗೆ ಭೂಮಿ ಬರ್ತಾಳೆ. ದೇವಯನ್ಯಮ ಅಂತ ಬರ್ತಾಳೆ. ಬಾ ಭೂಮಿ, ಏನಾಯ್ತು ಅಂತ ಕೇಳ್ತಾಳೆ. ಅದು ಏನಿಲ್ಲ ದೇವಯ್ಯನಮ್ಮ ಅಂದಾಗ, ಅಲ್ಲಿ ಊಟಕ್ಕೆ ಕುಂತಾಗ ನಾನು ಏನಾದರೂ ಆ ರೀತಿ ಮಾತಾಡಿದೆ ಅಂತ ಬೇಜಾರಾಯ್ತಾ ಸಂಗೀತನ ಬಗ್ಗೆ ಅಂದಾಗ, ಹಾಗೇನಿಲ್ಲ ದೇವಯ್ಯನಮ್ಮ, ಸರಿ ದೇವಯ್ಯನಮ್ಮ, ನನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಹೇಳ್ತಾಳೆ. ಸರಿ ಕೇಳು ಅಂತ ಹೇಳಿದಾಗ, ದೇವಯ್ಯನಮ್ಮ ಇವನಿಗೆ ಅಚ್ಚೆ ಹಾಕ್ಸಿದ್ರಲ್ವಾ ನನ್ನ ಬೆನ್ನಿಂದೆ, ಅಚ್ಚೆ ನನಗೆ ಅಚ್ಚೆ ಹಾಕಿಸ್ಬೇಕಾದ್ರೆ ಉಟ್ಮಚ್ಚೆ ಏನಾದರೂ ಇತ್ತಾ ಅಂತ ಕೇಳಿದಾಗ ದೇವಯ್ಯನಿ ಫುಲ್ ಶಾಕು. ಆ ವಿಷಯ ಈಗ ಯಾಕೆ ಕೇಳ್ತಿದೀಯಾ ಭೂಮಿ ಅಂತ ಕೇಳ್ತಾರೆ. ಅಯ್ಯೋ ನಾನಲ್ಲ ದೇವಯ್ಯನಮ್ಮ, ಅಜೀಜ್ ಸಾಹೇಬ್ರು ಕೇಳಿದ್ರು. ಯಾಕಂದರೆ ಮನಸ್ವಿನಿಯವ್ರಿಗೂ ಕೂಡ ಉಟ್ಮಚ್ಚೆ ಇತ್ತು ಅಂತಲ್ವಾ, ಅದಕ್ಕೆ ನನಗೂ ಕೂಡ ಉಟ್ಮಚ್ಚೆ ಇದೆಯಾ ಅಂತ ಕೇಳಿದ್ರು ಅಂತ ಹೇಳಿದ ತಕ್ಷಣ ದೇವಯ್ಯನಿಗೆ ಜೀವನೇ ಬಾಯಿಗೆ ಬಂದಂಗೆ ಆಗಿರುತ್ತೆ. ಅಯ್ಯೋ ಇಲ್ಲ ಕಂದ, ಆ ರೀತಿ ಏನು ಇರ್ಲಿಲ್ವಲ್ಲ ಅಂತ ಹೇಳಿ ಡವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹೋಗ್ಲಿ ಬಿಡಿ ದೇವಯ್ಯನಮ್ಮ ಅಂತ ಅಲ್ಲಿಂದ ಹೊರಡ್ತಾಳೆ. ಸರಿ, ನಿಮಗೆ ನಾನೀಗ ಬಿಸಿ ಬಿಸಿ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಟೀನೋ ಕಾಫಿನೋ ಒಟ್ಟಿನಲ್ಲಿ ಟೀ ತರ್ತೀನಿ ಅಂತ ಹೋಗ್ತಾಳೆ. ಅವಾಗ ದೇವಯ್ಯನಿ ಇನ್ನೊಂದ್ಸರಿ ನೆಟ್ಟು ಶರಣ ಬಿಡ್ತಾಳೆ. ನೋಡು ಬೇಬಿ, ನಾವು ಇವಳಿಗೆ ಅಚ್ಚೆ ಹಾಕ್ಸಿದ್ದು ಒಳ್ಳೇದೇ ಆಯಿತು. ಈ ಅಜಿತ ಸಾಮಾನ್ಯದವನಲ್ಲ, ನಮ್ಮನ್ನ ನುಂಗಾಕ್ಬೇಕು ಅಂತಾನೆ ನೋಡ್ತಾ ಇದ್ದೇನೆ. ಇವನಿಗೆ ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ನಾವು ಅವತ್ತು ಒಳ್ಳೆ ಪ್ಲಾನ್ ಮಾಡಿ ಅವಳಿಗೆ ಅಚ್ಚೆ ಹಾಕ್ಸಿರೋದು ಒಳ್ಳೇದಾಯ್ತು, ನಮಗೆ ನಾವು ಬದುಕೊಂಡ್ವಿ ಅಂತ ಹೇಳಿ ಅಮ್ಮ ಮಗಳು ಮಾತಾಡ್ಕೋತಾರೆ. ಇನ್ನು ಹೌದು ಮಾಮ್, ಈ ಅಜಿತ ಸಾಮಾನ್ಯದವನಲ್ಲ, ನಚ್ಚಿ ಮತ್ತೆ ನನ್ನ ಮದುವೆ ನಡೆದ್ಬಿಡ್ಲಿ, ಆಮೇಲೆ ನೋಡು ಹೇಗೆ ಆಟ ಆಡಿಸ್ತೀನಿ ಇವ್ರನ್ನೆಲ್ಲ ಅಂತ ಅಂಜು ಅಂತಾಳೆ. ಹೌದು ಬೇಬಿ, ಈ ಮನೆ ಆಸ್ತಿ ಎಲ್ಲ ನಮ್ಮದೇ ಆಗುತ್ತೆ, ಆಗ ಇವ್ರನ್ನ ನಾವು ಒಂದು ತುದಿ ಬೆರಳಲ್ಲಿ ಕುಣಿಸ್ಬೋದು ಅನ್ನೋ ರೀತಿಯಲ್ಲಿ ಅಮ್ಮ ಮಗಳು ಮಾತಾಡ್ಕೊಳ್ತಾರೆ. ಸೊ ಇದಾಗುತ್ತೆ. ಆದರೆ ಅದೇ ಹೇಳಿದ್ನಲ್ರಿ, ಹೋಗಿ ಬಂದು ತಿರ್ಗಾ ಮರ್ಗ ದೇವಯ್ಯನಿಗೆ ನಿಜಾಂಶ ಹೇಳೋಳು ಮತ್ತೆ ಕ್ಲೂ ಕೊಡೋವಳೆ ನಮ್ಮ ಭೂಮಿ. ಹೋಗಿ ಬಂದು ದೇವಯ್ಯನಿಗೆ ಕೇಳ್ತಾಳೆ. ದೇವಯ್ಯನಿಗೆ ಕೇಳಬೇಡ ಅಂತ ಹೇಳಿರ್ತಾರೆ, ಆದರೂ ಕೂಡ ಕೇಳೋದಿಲ್ಲ ಭೂಮಿ. ಹೋಗಿ ದೇವಯ್ಯನಿಯಮ್ಮ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಶುರು ಮಾಡ್ತಾಳೆ. ಅದು ಅವಳು ಇಂಡೈರೆಕ್ಟಾಗಿ ಎಚ್ಚರಿಸ್ಕೊಂಡ್ಬಿಡ್ತಾಳೆ. ಈಗಾದರೆ ಕಳ್ಳರು ಸಿಗೋದು ಯಾವಾಗ? ಈ ದೇವಯ್ಯನಿ ಸಿಕ್ಕಾಗ, ನಾವು ಈ ಕಣ್ಣಿಂದ ನೋಡಿದಾಗ. ಅವಳು ಯಾವಾಗ ಸಿಕ್ಬಿಡ್ತಾಳೋ, ಅದು ಯಾವಾಗ ಅವಳು ಬಣ್ಣ ಬಯಲಾಗುತ್ತೋ, ಗ್ರಾಚಾರ ಬಿಡಿಸ್ತಾರೋ ಗೊತ್ತಿಲ್ಲ. ಸೊ ಇದೇ ರೀತಿ ಮಾತಾಡ್ತಿರ್ತಾರೆ. ಎಲ್ಲರೂ ಕೂತ್ಕೊಂಡು ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ಇವರಿಬ್ರು ಗಂಡ ಹೆಂಡತಿ ಕೂಡ ಹಾಗೆ ಮುದ್ದಾಗಿ ಚಿಕ್ಕ ಕೋಳಿ ಜಗಳ ಕೂಡ ಆಡ್ಕೋತಾ ಇರ್ತಾರೆ. ಸೊ ಇನ್ನು ಒಂದು ಢಮಾರ್ ಅಂತ ಏನಪ್ಪಾ ಅಂತಂದ್ರೆ ಗುಂಡಿನ ಸದ್ದು ಕೇಳಿ ಬರುತ್ತೆ. ಅಂದಾಗ ಭೂಮಿ ತಲೆ ಸುತ್ತಿ ತೆಳಗೆ ಬೀಳ್ತಾಳೆ. ತೆಳಗೆ ಬಿದ್ದಾಗ ನಾವೆಲ್ಲ ಇನ್ನೂ ಒಂದು ಏನಂತಂದ್ರೆ, ಈ ದೇವಯಾನಿ ಮತ್ತೆ ಅಂಜು ಮಾತಾಡ್ಕೋತಾರೆ. ಮಾಮ್, ಇವ್ರ ಮದುವೆ ಆಗಿ 1 ವರ್ಷ ಮೇಲಾಯ್ತು, ಆದರೂ ಕೂಡ ಇವಳು ಮಚ್ಚೆನ ಅಜಿತ್ ನೋಡಿಲ್ಲ ಅಂತಂದರೆ ಇವರಿಬ್ಬರು ಮಧ್ಯೆ ಏನೂ ನಡೆದಿಲ್ಲ ಮಾಮ್. ಇವ್ರು ನಿಜವಾದ ಗಂಡ ಹೆಂಡ್ತಿನೇ ಅಲ್ಲ. ಈ ಭೂಮಿ ಇನ್ನೊಂದು ಸ್ವಲ್ಪ ದಿನದಾಗ ಮನೆ ಬಿಟ್ಟು ತೊಲಗ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಎಸ್ ಬೇಬಿ, ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಮ್ಮ ಮಗಳು ಖುಷಿ ಪಡ್ತಾರೆ. ಅಲ್ಲಿ ಏನೋ ಗುಂಡಿನ ಶಬ್ದ ಬರುತ್ತೆ. ಆಗದೆ ಈ ಭೂಮಿ ತಲೆ ಸುತ್ತಿ ಬೀಳ್ತಾಳೆ. ಸೊ ಈಗಲಾದರೂ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗುತ್ತಾ, ಅಥವಾ ಭೂಮಿ ಏನಾದರೂ ಪ್ರೆಗ್ನೆಂಟ್ ಆಗಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹೇಳಕ್ಕೆ ಗೊತ್ತಾಗಲ್ವೇನ್ರಿ ನಿಮಗೆ ಅಂತ ಅನ್ಬೋದು. ಯಾಕಂದರೆ ಸೀರಿಯಲಲ್ಲಿ ಯಾವಾಗ ಏನಾಗುತ್ತೆ, ಯಾವಾಗ ಏನು ಹೋಗುತ್ತೆ, ಯಾವಾಗ ಯಾರು ಸಾಯ್ತಾರೆ, ಯಾವಾಗ ಯಾರು ಬದುಕ್ತಾರೆ, ಯಾವಾಗ ಯಾರು ಮದುವೆ ಆಗ್ತಾರೆ, ಯಾವಾಗ ಯಾರಿಗೆ ಮದುವೆ ಆಗುತ್ತೆ, ಸೊ ಯಾವಾಗ ಯಾರಿಗೆ ಮಗು ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಬಟ್ ಅದೇ ಆ ಥರ ಏನೂ ಇಲ್ಲ. ಭೂಮಿಗೆ ಗುಂಡಿನ ಶಬ್ದ ಅಂದರೆ ಕೇಳ್ತಾ ಇರಲ್ಲ. ಚಿಕ್ಕ ವಯಸ್ಸಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅಂತ ತಲೆ ಸುತ್ತಿ ಬೀಳ್ತಾಳೆ. ಸೊ ಇದರಿಂದ ಭೂಮಿನೇ ಮನಸ್ವಿನಿ ಅಂತ ಏನಾದರೂ ಗೊತ್ತಾಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.